ಕಮಲಕ್ಕ ಕಮಲಕ್ಕ ಗೌರಿ ಏನಾಯ್ತು ಕಮಲಕ್ಕ? ಪೊಲೀಸರಿಗೆ ನಂಬರ್ ಕೊಟ್ಟು ಬಂದಿದ್ನಲ್ಲ, ಫೋನ್ ಮಾಡಿದ್ರಿ. ಈಗ ನಿನ್ನ ಮಗಳು ಎಲ್ಲದಾಳ ಅಂತ ಸುದ್ದಿ ಗೊತ್ತಾಗೈತೆ ಅಂತ ಕರ್ಕೊಂಬರಕತ್ತಾರಂತ. ಏನು ಹೇಳಕತ್ತಿಲ್ಲ ಗೌರಿ? ಹೌದಾ? ನನ್ನ ಮಗಳನ್ನ ಕರ್ಕೊಂಬರಕತ್ತಾರ? ಎಲ್ಲದಾಳಂತ? ಏನಾಗೈತಂತ? ಆರಾಮದಾಳಂತಿಲ್ಲ? ಕಮಲಕ್ಕ ಗಾಬರಿ ಆಗಬೇಡ, ಆರಾಮದಾಳಂತ. ಕರ್ಕೊಂಡು ನಿಮ್ಮ ಊರಿಗೆ ಬರಕತ್ತೀವ್ರಿ ಅಂದ್ರೆ ನನಗೇನು ಹೇಳ್ಬೇಕು ಗೊತ್ತಾಗಿಲ್ಲ. ಸರಿ ಅಂತಂದೆ. ಈಗ ಹೆಂಗ ಕಮಲಕ್ಕ? ಮತ್ತೆ ಗೌಡ್ರ ಏನಂದ್ರೆ? ಯವ್ವ ನಿನ್ನೆ ರಾತ್ರಿ ಎಲ್ಲ ಜಗಳಾಡ್ಯಾರ. ಏನು ಹಂಗಂದ್ರೆ ಎಲ್ಲೋಗಿದ್ದಿ ಏನಂತಂದು ಅವರಿಗೆ ಅನುಮಾನ ಬಂದೈತಿ. ನಾನು ಏನೇನೋ ಹೇಳಿ ಮುಚ್ಚಾಕಿದ್ನೆ. ಈಗ ಬರ್ತಾಳಂದ್ರೆ ಜಗಳನ ಆಡ್ತಾರಲ್ಲ ಅವರು. ಏನು ಮಾಡ್ಬೇಕಲ್ಲ ಈಗ? ಇದೆ ಅವರಂದ ಫಸ್ಟ್ ಬರಲಿ, ಆಮೇಲೆ ಮುಂದಿನ ಮಾತಾಡಿದ್ರೆ ಆಯ್ತು. ಕಮಲಕ್ಕ ಪೊಲೀಸ ಫೋನ್ ಮಾಡಕತ್ತಾರ. ಇರು. ಹಲೋ, ಹೇಳ್ರಿ ಮೇಡಮ್ ಅವ್ರ. ಹ್ಞೂ ರೀ, ಹಂಗೆ ಮುಂದಕ್ಕೆ ಬರ್ರಿ. ಮುಂದಕ್ಕೆ ಬಂದಿಲ್ಲ, 4-5 ಮನೆ ಅದ ನೋಡ್ರಿ. ಅಲ್ಲಿ ಕೇಳ್ರಿ, ಕಮಲಕ್ಕನ ಮನೆ ಯಾವುದಂತ ಕೇಳ್ರಿ, ಹೇಳ್ತಾರೆ. ಹೌದನ್ರಿ? ಹೊರಗೆ ಬರ್ತೀವಿ ರೀ. ಕಮಲಕ್ಕ ಹೊರಗದಾರಂತ. ಯವ್ವ ಏನಂತಾರ ಏನು? ಊರ ಮಂದಿನ ಏನೇನು ಅಡ್ಕೊಂತಾರ ಏನು? ಮಂದಿದೆಲ್ಲ ಬಿಡು, ನೀನು ಫಸ್ಟ್ ಬಾ. ಮಗಳ ನನಗೆ ಮೋಸ ಮಾಡಿ ಬಿಟ್ಟು ಬಟ್ ನಿನಗೆ ಹೆಂಗೆ ಮನಸ್ಸು ಬಂತ? ತಪ್ಪಾತೇವ, ಅಪ್ಪ ಅಮ್ಮ ಮೋಸ ಮಾಡಿ ಹೋದ್ರೆ ಏನಾಗುತ್ತಂತೇಳಿ ಅನುಭವಿಸಿದ್ ನಾನು ಯಾವತ್ತು ಹಿಂಗೆ ಮಾಡಂಗಿಲ್ಲ, ಕ್ಷಮಿಸ್ಬಿಡು. ಅಯ್ಯ ಕಮಲಕ್ಕ, ಇದೇನಯ್ಯವ ಪೊಲೀಸರು ಬಂದು ಬಿಟ್ಟೋದ್ರಲ್ಲಿ ಹುಡುಗಿನ ಎಲ್ಲಿ ಸಿಕ್ಳು? ಏನಾಗಿತ್ತಂತ? ಹಾಂ, ಓಡೋದಕ್ಕೆ ಈ ಮತ್ತೆ ಬಂದ? ಆಕೇನು ಓಡೋಗಿದ್ದಿಲ್ಲ, ಅದು ಏನೋ ಆಗಿ ಮೋಸ ಮಾಡಿ ಕಿಡ್ನ್ಯಾಪ್ ಮಾಡಿದ್ರು. ಯಾರಿಗೆ ಗೊತ್ತಿದ್ದಿಲ್ಲ. ನಾವು ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಹುಡುಕ್ಸಿವಿ. ಈಗ ಹುಡುಗ ಸುದ್ದಿ ಆಗಿತ್ತು, ನಾವು ನೋಡೀವಿ ಕಿಡ್ನ್ಯಾಪ್ ಮಾಡ್ಯಾರ ಅಂತ ನೀನು ಅಂತಿ. ನಿಮ್ಮ ಅಪ್ಪಗೆ ಗೊತ್ತಾದ್ರೆ ನಿನ್ನ ಕಡೆದ ಚೆಲ್ತಾನ. ನಿಮ್ಮ ಅಪ್ಪಗ ನಿನ್ನ ಮ್ಯಾಗ ಭಾಳ ಸಿಟ್ಟೈತಿ. ತಪ್ಪಾತ್ರಿ ಅಪ್ಪ, ನಿನ್ನ ಮ್ಯಾಗ ಇಂಥ ತಪ್ಪು ಮಾಡಲ್ಲ. ಗೌಡ್ರ, ಊರಾಗೆಲ್ಲ ಕಿಡ್ನ್ಯಾಪ್ ಆಗ ಹಂಗಿಂಗಂತ ಸುಳ್ಳು ಹೇಳೈತಿ. ನೀವು ಓಡೋಗಿದ್ಲು ಹಂಗಿಂಗಂತ ಸಿಟ್ಟಿಗೆ ಆಡ್ಕೊಬೇಡ್ರಿ. ಏನೋ ತಿಳಿಲಾರ್ದ ಮಾಡ್ಯಾರ, ಇದೊಂದ್ಸಲ ಕ್ಷಮಿಸ್ಬಿಡ್ರಿ. ಮಗಳನ್ನ ಇಷ್ಟ ಆದ್ರೂ ಆ ಹುಡುಗ ಭಾರಿ ಕೆಟ್ಟವಿದ್ನಂತ, ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟು ಹುಡುಕ್ಸಿವಿ. ಏನಕ್ಕನ ಏನಾನ ಮಾಡಿದ್ರೆ ಏನು ಮಾಡ್ಬೇಕಿತ್ತು ಹೇಳ್ರಿ? ಇದಕ್ಕೆ ಬೇಕೆ ಮಗಳದಾಳ, ಏನೋ ಸಣ್ಣ ವಯಸ್ಸು ತಿಳಿಲಾರ್ದ ಬುದ್ಧಿ ಮಾಡ್ಯಾಳ, ಹೋಲಿ ಬಿಡ್ರಿ. ನಿಮಗೆ ಗೊತ್ತಿಲ್ಲರಿ ಗೌರಕ್ಕ, ಈಕೆ ಒಪ್ಪೆಗೆ ಮಗಳಂತೇಳಿ ಭಾಳ ಪ್ರೀತಿ ಮಾಡಿದ್ನಿ, ಮುದ್ದಾಗಿ ಬೆಳೆಸಿದ್ನಿ. ಈಕೆ ಹೋದಾಗ ನನಗೆ ಎಷ್ಟು ಬೇಸರ ಆಗಿತ್ತು, ಎಷ್ಟು ಮನಸ್ಸಿಗೆ ನೋವತ್ತು ಅಂತಂದು. ತಪ್ಪ ಬಂದ್ಲೋಡ್ರಿ, ಬಂದ್ಲೋಡು. ಆಕೆಯಿಂದನೇ ಎಲ್ಲ ಆಗಿದ್ದು. ನಮ್ಮ ಮಗಳು ಹೋಗ್ಬೇಕಂತ ಹೋಗಿಲ್ಲ, ನಮ್ಮ ಮಗಳು ತಲೆ ತುಂಬಿ ಈಗಿನ ಕಳಿಸಿದ್ದು, ಈಗಿನ ಬಾಯಿ ಬಿಟ್ಟಿದ್ದೆಲ್ಲ. ಅದಕ್ಕೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ. ನನಗೆ ಗೊತ್ತಿದ್ದಿಲ್ಲ ಹುಡುಗನ ಕೂಡ ಓಡೋಗಂತ ಹೇಳಿದೆ. ಆಮೇಲೆ ಗೊತ್ತಾತ ಹುಡುಗ ಕೆಟ್ಟತದನಂತೇಳಿ ಹೆಂಗನ ಮಾಡಿ ಅಕ್ಕಿನ ಕರೆಸ್ರಿ ಅಂತಂದು ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟು ಹುಡುಕ್ಸಿವಿ. ಎಲ್ಲ ಈಕೆಯಿಂದನೇ. ರವ ಹಚ್ಕೊಟ್ಟಿರ್ತಾಳೆ, ಮಗಳನ್ನು ಓಡೋಕಂಗೆ ಮಾಡು, ಮರ್ಯಾದೆ ಕಳಿ ಅಂತಂದು. ದಿವ್ಯಾ, ಅದು ನನ್ನ ಮಗಳಿಗೆ ಯಾಕನ್ನಕತ್ತಿ? ನಿನ್ನ ಮಗಳು ಹೋಯ್ ಬಂದ್ರೆ ನನ್ನ ಮಗಳಿಗೆ ಹೇಳ್ತಿದ್ದೇನೆ ನೀನು. ಇದೊಳ್ಳೆ ಬೇಸತಿ ಬಿಡು. ಓಡೋಗಕ್ಕೆ ಐಕೆಂತ ಈಗೇನು ಸಣ್ಣ ಹುಡುಗನ? ಅವತ್ತಿಂದ ಅದನ್ನ ಹೇಳಕತ್ತಿ ಊರಾಗೆಲ್ಲ. ನನ್ನ ಮಗಳು ಯಾಕೆ ಹೇಳ್ತಾಳೆ? ತಪ್ಪಾತು, ನಾನು ನಿನಗೆ ಹಂಗೆ ಹೇಳ್ಕೊಡ್ಬಾರ್ದಿತ್ತು. ಆಮೇಲೆ ಗೊತ್ತಾತವ ಎಂಥವಂತೇಳಿ, ಅದಕ್ಕೆ ದೊಡ್ಡಮ್ಮಗೆ ಹೇಳಿದ್ನಿ. ನನ್ನಿಂದ ಭಾಳ ತಪ್ಪಾತು, ನನಗೆ ಕ್ಷಮಿಸ್ಬಿಡು. ನೀನು ಒಲ್ಲೆ ಅಂದ್ರೂ ನಾನು ನಿನಗೆ ಬಲವಂತ ಮಾಡಿ ಓಡೋಗಂತ ಹೇಳಿ ಕಳಿಸಿದ್ದು. ಕ್ಷಮಿಸು ನನ್ನ. ಏನೋ ಬಗಳಕತ್ತಿ? ಯವ್ವ ತಪ್ಪಾತು. ಆಕೆ ಅವತ್ತು ಒಳ್ಳೆ ಅಂದ್ರೆ ನಾನು ಆಕೆಗೆ ಹೋಗಿಲ್ಲ ಅಂದ್ರೆ ಬೇರೆ ಮದುವೆ ಮಾಡ್ತಾರಂತ ಹೇಳಿ ಕಳಿಸಿದ್ದ. ಬಿಡ ಯಾಕ ವಯಸ್ಸಿಗೆ ಬಂದು ಹುಡುಗಿನ ಕೈ ಮಾಡ್ತಿ? ಬಿಡು ಇರಲಿ, ನೀನು ತಿಳಿದ ಮಾಡ್ಯಾಳ. ನೋಡು, ಎಲ್ಲ ನಿನ್ನ ಮಗಳು ಮಾಡ್ಯಾಳ. ಈಕಿ ಮಗಳಿಗೆ ಅವತ್ತು ಹೆಂಗಂದಿಲ್ಲ ಯವ್ವ ಯಾಕ ಪಾಪ. ಹುಡುಗಿ ತಲೆಯಾಗ ತುಂಬಿದ್ರೆ ಅಲ್ಲ, ಅಕ್ಕಿದು ತಪ್ಪೈತಿಲ್ಲ ಅಂತ ಹೇಳಂಗಿಲ್ಲ. ಮತ್ತು ಈಗ ಗೆಳತಿಯರು ಹಿಂಗೆ ಹೇಳಿದಾಗ ಯೋಚನೆ ಹಿಂಗೆ ಬೇರೆ ಬೇರೆ ಬರ್ತಾವೆ. ಈಗ ಯಾಕೆ ಹಿಂಗೆ ಹೇಳ್ಬೇಕು? ಅವತ್ತೇನೋ ಬಾಯಿ ಬಂದಂಗೆ ಮಾತಾಡಿದಿ, ಇವತ್ತು ನೋಡು ನಾನು ಮರ್ಯಾದೆ ಕಳೆಕಂತಲೇ ಹುಟ್ಟೇನೆ. ನಿನಗೇನು ಬಂದಿತ್ತು? ಇಂಥದ್ದು ಯಾಕೆ ಮಾಡಿದಿ?
ನೀನು ಎಲ್ಲ ಹೇಳಿರ್ತಿದ್ದಾಗ ಈಗ ಒಡೆ ಹಿಂಗೆ ನಾಟಕ ಮಾಡಕತ್ತೇನ? ನಿನ್ನ ಮಗಳಿಗೆ ಇಂಥ ಬುದ್ಧಿ ಹೆಂಗೆ ಬರ್ತದೆ ಮತ್ತೆ? ನೀನು ಹೇಳಾರ್ದ ನೀವು ಅಕ್ಕ ನನ್ನ ತಪ್ಪಾಗೈತಿ ಇಲ್ಲಂತ ಹೇಳಂಗಿಲ್ಲ. ನಾನು ನಿನ್ನ ಮ್ಯಾಗ ಸಿಟ್ಟು ಮಾಡ್ಕೊಂಡಿರ್ಬೋದು, ಯಾಕಂದ್ರೆ ನಿನ್ನ ಮದುವೆಗೆ ನಂದ ತಪ್ಪಿತ್ತು. ಆದ್ರೆ ನಾನು ನನ್ನ ತಪ್ಪ ಐತಲ್ಲ ಅಂತೇಳಿ ನಾನು ಸಿಟ್ಟು ಮಾಡ್ಕೊಂಡಿದ್ದೆ, ಪುನಃ ಬೇರೆ ಏನಿದ್ದಿಲ್ಲ. ಆದರೆ ನನ್ನ ಮಗಳಿಗೆ ಹಿಂಗೆ ಮಾಡಂತ ನಾನು ಯಾವತ್ತೂ ಹೇಳ್ಕೊಟ್ಟಿಲ್ಲ. ನನಗೆ ಇದಕ್ಕೆ ಸಂಬಂಧ ಇಲ್ಲವ. ಹೌದ್ರಿ ದೊಡ್ಡಮ್ಮ, ಅವು ಏನು ಹೇಳಿಲ್ರಿ. ಅದು ನಾನು ಹಾಕಿ ಪ್ರೀತಿ ಮಾಡಿ ದೊಡ್ಡದನ್ನು ಎಲ್ಲಿ ಕಳ್ಕೊಂತ ಅಂತ ಹಂಗೆ ಹೇಳಿದೆ. ಆದರೆ ಆತ ಸರಿ ಇದ್ದಿಲ್ಲ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಅದಕ್ಕೆ ನಿಮ್ಮ ತಕ್ಕ ಬಂದು ಹೇಳಿದ್ನಿ. ತಪ್ಪಾದ್ರಿ ದೊಡ್ಡಮ್ಮ, ಇದಾಗ ಅವನ ತಪ್ಪು ಏನಿಲ್ಲ. ಯಾಕ ನನ್ನ ಕ್ಷಮಿಸ್ಬಿಡವ. ನಾನು ಮಾಡಿದ ತಪ್ಪಿಗೆ ನಾನು ನಿನ್ನ ದ್ವೇಷ ಮಾಡಿದ್ನಿ ಇಷ್ಟು ವರ್ಷ. ಇನ್ನು ಮ್ಯಾಗ ಹಿಂಗೆ ಮಾಡಲ್ಲ, ನನ್ನ ಕ್ಷಮಿಸ್ಬಿಡು. ನನಗೆ ನಿನ್ನ ಬಿಟ್ಟರೆ ಯಾರದಾರ? ಹಬ್ಬ ಇನ್ನೇನು ಎಲ್ಲ ಗೊತ್ತಾತಲ್ಲ. ಇನ್ಮ್ಯಾಗ ಆಗಿದ್ದು ಆಗಿತ್ತು, ಕೆಟ್ಟ ಕನ್ಸು ಅಂತೇಳಿ ಎಲ್ಲ ಅಕ್ಕ ತಂಗಿಯರು ಒಂದಾಗಿರ್ರಿ, ಆರಾಮಾಗಿ ಖುಷಿಯಾಗಿರ್ರಿ. ಇನ್ನೇನು ಎಲ್ಲ ಮುಗೀತಿ. ಯಾವಾಗವ್ರಿ ಇನ್ಮೇಲೆ ದ್ವೇಷ ಮಾಡಂಗಿಲ್ಲ, ನಾನು ಖುಷಿಯಿಂದ ಇರ್ತೀನಿ. ಅಯ್ಯ ಅದ ನನ್ನ ಅಕ್ಕಂತ ಹೇಳ್ರಿ ಅವ ಇಬ್ಬರು. ನನ್ನ ಮಗಳು ಬಂದು ಎಲ್ಲ ಸರಿ ಇವತ್ತಿನ ಮೇಲೆ ಎಲ್ಲರೂ ಚೆಂದಾಗಿರೋಣ. ಎಲ್ರಿಗೂ ನಮಸ್ಕಾರ. ಕಮಲಕ್ಕನ ಕತೆ ಇಲ್ಲಿಗೆ ಮುಗಿತೈತಿ. ಇದು ಅವತ್ತು ಅರ್ಧ ಹಾಕಿದ್ನೆ, ಅದಕ್ಕೆ ಇದಕ್ಕೊಂದು ಎಂಡಿಂಗ್ ಕೊಡ್ಬೇಕಂತೇಳಿ ಒಂದು 4 ಎಪಿಸೋಡ್ ಹಾಕಿನಷ್ಟೇ. ಇನ್ನು ಮೇಲೆ ಜೀವನ ಚಕ್ರ ಮತ್ತು ಇನ್ನೂ ಒಂದು ಹೊಸ ಕತೆ ಬರುತ್ತೆ ರೀ, ಭಾರಿ ಮಸ್ತ್. ನಿಮಗೆಲ್ಲರಿಗೂ ಇಷ್ಟ ಆಗೋಂಥ ಕತೆಗಳು. ಯಾಕಂದ್ರೆ ಮುಂಚೆ ಏನೊಂದು ಅಂಜದಾಳಿ ಅಂತ ಆಗ್ತಿದ್ನಲ್ಲ, ಆ ಥರದ ಒಂದು ಕತೆ ಮಾಡೋಣ, ಅಂದರೆ ದೆವ್ವದ್ದು ಹಾರರ್ ಥ್ರಿಲ್ಲರ್ ಬೇಸ್ಡ್ ಮಾಡೋಣ ಅಂದ್ಕೊಂಡೀನಿ. ಕತೆ ಬರುತ್ತಾ ನೋಡಿರಿ, ಸಪೋರ್ಟ್ ಮಾಡಿರಿ ಪ್ಲೀಸ್. ದಯವಿಟ್ಟು ಯಾರ್ಯಾರು ನೋಡ್ತೀರಿ ಎಲ್ಲರೂ, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇನ್ಮೇಲೆ ಹಿಂಗೆ ಸಪೋರ್ಟ್ ಮಾಡಿರಿ. ಕಮಲಕ್ಕನ ಕತೆ ಇಲ್ಲಿಗೆ ಮುಗಿಯುತ್ತೆ.